Hello everyone, welcome to Sai Niketan online classes. Okay, so in the previous class we have discussed what is mean by numbers and what are the different types of the numbers: natural numbers, whole numbers, integers, rational numbers, irrational numbers, real numbers, and complex numbers. Okay, and also we have discussed some mathematical operations. Okay, so in this class let us discuss about exponents. In discussion ಮಾಡೋಣ ಹೇಳ್ರಿ ಇವತ್ತ exponents ಬದಲ discussion ಮಾಡೋಣ ಹೌದಾ. ಸೊ ವಾಟ್ ಈಸ್ ಮೀನ್ ಬೈ ಎಕ್ಸ್ಪೋನೆಂಟ್ಸ್ ಹೌದಾ. ಸೊ ಈ ಎಕ್ಸ್ಪೋನೆಂಟ್ಸ್ ಬದಲ ನೀವು ಆಲ್ರೆಡಿ ಹೈಸ್ಕೂಲ್ ಒಳಗೆ ಸ್ಟಡಿ ಮಾಡಿರ್ತೀರಿ ಹೌದಾ. ಸೊ ಎಕ್ಸ್ಪೋನೆಂಟ್ಸ್ ಬದಲು ನಿಮ್ಗೆ ಬೇಸಿಕ್ ನಾಲೆಜ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಮ್ಯಾಥಮೆಟಿಕ್ಸಲ್ಲಿ ಬರ್ತಕ್ಕಂಥ ಒಂದಿಷ್ಟು ಲಿಟಲ್ ಬಿಟ್ ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ಸ್ ನಿಮ್ಗೆ ಈಸಿಯಾಗಿ ತಿಳಿತಾವೆ ಹೌದಾ. ಸೊ ಎಕ್ಸ್ಪೋನೆಂಟ್ಸ್ ಅಂದ್ರೆ ಏನು ರೀ. ಸೊ ನಾವು ಯಾವ ರೀತಿ ಎಕ್ಸ್ಪೋನೆಂಟನ್ನು ನಾವು ಬರಿತೀವಿ ನೋಡ್ರಿ. ಸೊ ಏಟನ್ನು ಯಾವ ರೀತಿ ಬರಿಬೋದು ನಾವು. ಏಟನ್ನು ಯಾವ ರೀತಿ ಬರಿಬೋದು ಹೇಳ್ರಿ ನಾವು. 2 ಇಂಟು 2 ಅಂತ ಬರಿಬೋದು ಹೌದಾ. ಸೊ 2 ಇಂಟು 2 ಬರೆದ್ರೆ ದಟ್ ಈಸ್ 2 ಕ್ಯೂಬ್ ಆಗುತ್ತೆ ಹೌದಾ. ಸೊ ಅಗೇನ್ 25. ಸೊ 25 ಹೆಂಗೆ ಬರಿತೀರಿ ನೀವು. 5 ಇಂಟು 5 ಹೌದಾ. ಸಾರಿ, ನಾಟ್ 5 ಇಂಟು 5. ಸಪೋಸ್ ಇಯರ್ ನೀವು ಇಲ್ಲಿ 125 ತೊಗೊಂಡ್ರಪ್ಪ ಅಂದ್ರೆ 5 ಇಂಟು 5 ಹೌದಾ. ರೈಟ್. ಸೊ ಈ ಏಟನ್ನು ನಾವು ಯಾವ ರೀತಿ ಬರೆದೇವೆ ಅಂತಂದ್ರೆ, ಸೊ ಏಟನ್ನು ನಾವು 2 ಅನ್ನು ಮಲ್ಟಿಪ್ಲೈ ಮಾಡಿದರೆ 2 ಈಸ್ ಮಲ್ಟಿಪ್ಲೈಡ್ ಬೈ ಹೌ ಮೆನಿ ಟೈಮ್ಸ್. 3 ಟೈಮ್ಸ್. 3 ಅನ್ನು ನಾವು 2 ಸರ್ತಿ ಮಲ್ಟಿಪ್ಲೈ ಮಾಡಿದ್ದೀವಿ. ಸಾರಿ, 2 ಅನ್ನು ನಾವು 2 ಸರ್ತಿ ಮಲ್ಟಿಪ್ಲೈ ಮಾಡಿದ್ದೀವಿ. 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ 8 ಬಂತು. ಸೊ ಸಿಮಿಲರ್ಲಿ ಇಲ್ಲಿ ನೋಡ್ರಿ 5 ಈಸ್ ಮಲ್ಟಿಪ್ಲೈಡ್ ಬೈ. ಸೊ 5 ಈಸ್ ಮಲ್ಟಿಪ್ಲೈಡ್ ಬೈ ಹೌ ಮೆನಿ ಟೈಮ್ಸ್. 3 ಟೈಮ್ಸ್. ಅಂದ್ರೆ ಈಗ 2 ಇಂಟು 2. ಸೊ ಇದನ್ನು 8 ಅಂತ ಬರ್ತೀವಿ. ಸೊ ಇದನ್ನು ಶಾರ್ಟ್ ಫಾರ್ಮ್ನಾಗ ನಾವು 2 ಕ್ಯೂಬ್ ಅಂತಲೂ ಬರಿಬೋದು. ಸೊ ಇದು 125ನನ್ನು ನಾವು ಹೆಂಗಂತ ಬರಿಬೋದು ಹೇಳ್ರಿ, 5 ಕ್ಯೂಬ್ ಅಂತಲೂ ಬರಿಬೋದು. ಅಂದರೆ ಎಕ್ಸ್ಪೋನೆಂಟ್ ಏನು ಹೇಳ್ತದೆ ಅಂದ್ರೆ ದ ನಂಬರ್ ಆಫ್ ಟೈಮ್ಸ್ ಏನು ಹೇಳ್ರಿ, ನಂಬರ್ ಆಫ್ ಟೈಮ್ಸ್ a number is multiplied by itself. Number ಹೌದಾ. ಸೊ ದಿಸ್ ಗಿವ್ಸ್ ದ ಐಡಿಯಾ ಅಬೌಟ್ ಎಕ್ಸ್ಪೋನೆಂಟ್ಸ್. ದ ನಂಬರ್ ಆಫ್ ಟೈಮ್ಸ್ a number is multiplied by itself. ಸೊ ಇಲ್ಲಿ 2 ಇಂಟು 2. ಸೊ 2 8 ಸರ್ತಿ ಮಲ್ಟಿಪ್ಲೈ ಆಗಿದೆ ಹೇಳ್ರಿ, 3 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. ಸೊ ಅದಕ್ಕೆ ಸೊ ನಂಬರ್ ಆಫ್ ಟೈಮ್ಸ್ a number is multiplied by itself. that gives the idea about exponents ಹೌದಾ. ಸೊ ಇಲ್ಲಿ ನೋಡ್ರಿ ನಾನು ಡೆಫಿನಿಷನ್ ಬರಿತೀನಿ ನೋಡ್ರಿ. ಸೊ ಡೆಫಿನಿಷನ್ ಆಫ್ ಎಕ್ಸ್ಪೋನೆಂಟ್: ಲೆಟ್ ಎ ಬಿ ಎನಿ ರಿಯಲ್ ನಂಬರ್ ಹೌದಾ, and n is a positive integer. then a into a up to n terms ಇತ್ತಂದ್ರೆ ಸೊ ದಿಸ್ ಈಸ್ ಈಕ್ವಲ್ ಟು ಏನಂತ ಬರಿತೀವಿ ಹೇಳ್ರಿ, a raised to n ಅಂತ ಬರಿತೀವಿ ಹೌದಾ. ಸೊ ಇಲ್ಲೇ a is called ಏನು ಹೇಳ್ರಿ, ಬೇಸ್. a is called ಬೇಸ್, n is called ಪವರ್. ಎನ್ನಕ್ಕೆ ಏನಂತ ಕರಿತೀವಿ ಹೇಳ್ರಿ, ಪವರ್ ಅಂತ ಕರಿತೀವಿ. n is called ಪವರ್ ಹೌದಾ. ಸೊ a raised to n ಇದಕ್ಕೆ n a to the power n ಒಳಗೆ ಏಕೆ ಏನಂತ ಕರಿತೀವಿ ಹೇಳ್ರಿ,
ಬೇಸ್ ಅಂತ ಕರಿತೀವಿ, ಎನ್ ಅದಕ್ಕೆ ಏನಂತ ಕರಿತೀವಿ ಹೇಳ್ರಿ, ಪವರ್ ಅಂತ ಕರಿತೀವಿ. ಹೌದಾ? ಸೊ ಹಿಯರ್ ಎ ಈಸ್ ಮಲ್ಟಿಪ್ಲೈಡ್ ಹೌ ಮೆನಿ ಟೈಮ್ಸ್? ಎ ಈಸ್ ಮಲ್ಟಿಪ್ಲೈಡ್ ಬೈ ಎನ್ ಟೈಮ್ಸ್. ಸೊ ಅಪ್ ಟು ಎನ್ ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಟು ದ ಪವರ್ ಎನ್ ಬರುತ್ತೆ. ಹೌದಾ? ಸೊ ಎಲ್ಲರಿಗೂ ಇದು ಅರ್ಥ ಆಯ್ತಾ? ಸೊ ಈಗ ನೋಡ್ರಿ, ನಾನು ಒಂದಿಷ್ಟು ನಿಮ್ಗೆ ಎಕ್ಸಾಂಪಲ್ ಕೊಟ್ಟನೆ ಅಂದ್ರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ತಿಳಿತದ. ಸೊ ಈಗ ನೋಡ್ರಿ, ಎ ಇಂಟು ಎ ಅಪ್ ಟು ಎನ್ ಟರ್ಮ್ಸ್ ಇತ್ತಂದ್ರೆ ಸೊ ಇದ್ರದ್ದು ಆನ್ಸರ್ ಏನಂತ ಬರಿತೀವಿ ಹೇಳ್ರಿ, ಎ ಟು ದ ಪವರ್ ಎನ್ ಅಂತ ಬರಿತೀವಿ. ಸೊ ಇಲ್ಲೇ ನಾವು ಏಕ್ ಏನಂತ ಕರಿತೀವಿ ಅಂದ್ರೆ, ಈಗ ನೋಡ್ರಿ, ಇಯರ್ ಎ ಟು ದ ಪವರ್ ಎನ್ ಇತ್ತಂತಂದ್ರೆ ಏಕ್ ಏನಂತ ಕರಿತೀವಿ ಅಂದ್ರೆ ಏನಂತ ಕರಿತೀವಿ ಹೇಳ್ರಿ, ನಾವು ಬೇಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ, ಬೇಸ್. ಎ ಅಂದ್ರೆ ಏನಂದಂಗಾಯ್ತು, ಬೇಸ್ ಅಂದಂಗಾಯ್ತು. ಮತ್ತು ಎನ್ ಅಂದ್ರೆ ಏನ್ರಿ? ಸೊ ಎನ್ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಹೇಳ್ರಿ, ಪವರ್. ಎನ್ ಅಂದ್ರೆ ಏನಂದಂಗಾಯ್ತು ಹೇಳ್ರಿ, ಪವರ್ ಅಂತ ಕರಿತೀವಿ. ಎ ಬೇಸ್ ಅಂದ್ರೆ ಕನ್ನಡದೊಳಗೆ ಆಧಾರ ಸಂಖ್ಯೆ ಅಂತ ಕರಿತೀವಿ. ಏನು ಕರಿತೀವಿ ಹೇಳ್ರಿ, ಆಧಾರ ಸಂಖ್ಯೆ. ಹೌದಾ? ಪವರ್ ಅಂದ್ರೆ ಏನಿರ್ತೈತೆ ಹೇಳ್ರಿ, ನಮ್ಗೆ ಘಾತ ಸಂಖ್ಯೆ ಅಂತ ಇರ್ತದೆ. ಹೌದಾ? ಸೊ ಇವಾಗ ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಯ್ತಲ್ಲ. ಸೊ ಕನ್ನಡದೊಳಗೆ ಬೇಸ್ ಅಂದ್ರೆ ಆಧಾರ ಸಂಖ್ಯೆ, ಎನ್ ಇಯರ್ ಎನ್ ಪವರ್ಗೆ ಏನಂತ ಕರಿತೀವಿ ಹೇಳ್ರಿ, ಘಾತ ಸಂಖ್ಯೆ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ 2 to the power 5 ಇತ್ತಂದ್ರೆ 2 ಅಂದ್ರೆ ಏನಂದಂಗೈತೆ ಹೇಳ್ರಿ, ಬೇಸ್ ಅಂದ್ರೆ ಆಧಾರ ಸಂಖ್ಯೆ. 5 ಅಂದ್ರೆ ಏನಂದಂಗೈತೆ ಹೇಳ್ರಿ, ಪವರ್. ಅಂದ್ರೆ 2 ದ ಪವರ್ ಎಷ್ಟೈತೆ ಅಂದಂಗೈತೆ ಹೇಳ್ರಿ, 5 ಐತೆ. ಹೌದಾ? ಸೊ ಈ ರೀತಿ ನಾವು ಬರಿತೀವಿ. ಹೌದಾ? ಸೊ ಇಲ್ಲಿ ನೋಡ್ರಿ, ಇದನ್ನು ನಾವು ಈ ರೀತಿನೂ ಬರಿಬೋದು. ಸೊ ಏನು ಹೇಳ್ರಿ, ಸೊ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಸೊ ಎ ಇಂಟು ಎ ಇತ್ತಂದ್ರೆ ಇದನ್ನ ಏನಂತ ಬರಿಬೇಕು ನಾವು, ಎ ಕ್ಯೂಬ್ ಅಂತ ಬರಿಬೇಕು. ಏನಂತ ಬರಿಬೇಕು, ಎ ಕ್ಯೂಬ್. ಇದು ಏನಾದರೂ ನಿಮಗೆ ಎ ಪ್ಲಸ್ ಎ ಇತ್ತಂದ್ರೆ, ಸೊ ಇಲ್ಲಿ ನೋಡ್ರಿ, ಇಂಟು ಬದ್ದಲ್ಲಿ ಏನದ, ಪ್ಲಸ್ ಅದ. ಸೊ ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ, 3 ಆಗುತ್ತೆ. ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಎ ಇಂಟು ಎ ಆ್ಯಂಡ್ ಎ ಪ್ಲಸ್ ಎ. ಎ ಇಂಟು ಎ ಇದ್ರೆ ಏನು ಬರಿಬೇಕು, ಎ ಕ್ಯೂಬ್ ಅಂತ ಬರಿಬೇಕು. ಎ ಪ್ಲಸ್ ಎ ಇದ್ರೆ ಏನಂತ ಬರಿಬೇಕು ಹೇಳ್ರಿ, 3a ಅಂತ ಬರೀಬೇಕು. ಅಂದ್ರೆ ಎಗಳು ಎಷ್ಟು ಅದಾವೆ, ಇಲ್ಲೇ 3 ಅದಾವೆ. ಅದಕ್ಕೆ ಏನಂತ ಬರಿತೀವಿ ಹೇಳ್ರಿ, 3a ಅಂತ ಬರಿತೀವಿ. ಹೌದಾ? ಎಲ್ಲರಿಗೂ ಅರ್ಥ ಆಗತ್ತದ? ರೈಟ್. ಸೊ ಈಗ ನೋಡ್ರಿ, ಒಂದಿಷ್ಟು ಸಿಂಪಲ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಬರ್ತಾವೆ. ಹೌದಾ? ಸೊ ಇವೆಲ್ಲನೂ ನೀವು ಸ್ಟಡಿ ಮಾಡಿರ್ತೀರಲ್ಲ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಹೌದಾ? ಸೊ ಫಸ್ಟ್ ಲಾ ಏನಪ್ಪ ಅಂತಂದ್ರೆ, ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್. ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಇದ್ರೆ ಏನು ಬರಿಬೇಕು ಹೇಳ್ರಿ, ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಅಂತ ಬರಿಬೇಕು. ಹೌದಾ? ಅಂದ್ರೆ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ರಿ ಅಂತಂದ್ರೆ, ಸಪೋಸ್ ಏನಾದರೂ ಬೇಸ್ ಸೇಮ್ ಇದ್ದು ಅಂದ್ರೆ, ಸೊ ಬೇಸ್ ಸೇಮ್ ಇದ್ರೆ ಪವರ್ ಏನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, 2 to the power 3 ಇಂಟು 2 to the power 4 ಈ ಎರಡರ ನಡುವರ್ಕ ಮಲ್ಟಿಪ್ಲಿಕೇಶನ್ ಐತಲ್ಲ, ಏನು ಸೇಮ್ ಅದಾವ ಹೇಳ್ರಿ, ನಮಗೆ ಬೇಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡ್ತೀವಲ್ಲ. ಸೊ therefore 2 to the power ಎಷ್ಟಾಗುತ್ತೆ ಹೇಳ್ರಿ, ಅದು 7. ಹೌದಾ? ಸಿಮಿಲರ್ಲಿ ಎಕ್ಸ್ ಟು ದ ಪವರ್ ಎಮ್ ಇಂಟು ಎಕ್ಸ್ ಟು ದ ಪವರ್ ಎನ್ ಇದ್ರೆ ಆನ್ಸರ್ ಏನು ಬರುತ್ತೆ, ಎಕ್ಸ್ ಟು ದ ಪವರ್ ಎಮ್ ಪ್ಲಸ್ ಎನ್. ಬೇಸ್ ಸೇಮ್ ಇದ್ರೆ ಪವರ್ನ ನಾವು ಯಾವಾಗಲೂ ಏನು ಮಾಡ್ಬೇಕಂದಂಗೈತೆ ಹೇಳ್ರಿ, ಆ್ಯಡ್ ಮಾಡ್ಬೇಕಂದಂಗಾಯ್ತು. ಹೌದಾ? ಸೊ ದಿಸ್ ಈಸ್ ದ ಫಸ್ಟ್ ಆಫ್ ಎಕ್ಸ್ಪೋನೆಂಟ್. ಸೊ ಸೆಕೆಂಡ್ ಒನ್ ಏನಪ್ಪ ಅಂದ್ರೆ, ಸೊ ಸೆಕೆಂಡ್ ಒನ್ ಎ ಡಿವೈಡೆಡ್ ಬೈ ಆರ್ ಎ ಡಿವೈಡೆಡ್ ಬೈ ಬಿ ಟು ದ ಪವರ್ ಎಮ್ ಈಸ್ ಈಕ್ವಲ್ ಟು ಏನಂತ ಬರಿಬೇಕು ಹೇಳ್ರಿ, ಇದನ್ನು ಎ ರೇಸ್ ಟು ಎಮ್ ಡಿವೈಡೆಡ್ ಬೈ ಬಿ ರೇಸ್ ಟು ಎಮ್ ಅಂತ ಬರಿಬೇಕು. ಹೌದಾ? ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ 2 to the power 2 ಡಿವೈಡೆಡ್ ಬೈ 5. ಸೊ 2 ಡಿವೈಡೆಡ್ ಬೈ 5 ಇದ್ರೆ ಇದನ್ನು ಹೆಂಗೆ ಬರಿತೀವಿ ಹೇಳ್ರಿ ನಾವು. ಸೊ ಇಯರ್ ಒಂದು ನಿಮಿಷ, ಈ ರೀತಿ ಇತ್ತಂದ್ರೆ ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ ಹೇಳ್ರಪ್ಪ, ನಮಗೆ 2 ಕ್ಯೂಬ್ ಡಿವೈಡೆಡ್ ಬೈ 5 ಕ್ಯೂಬ್ ಅಂತ ಬರಿಬೋದು. ಹೌದಾ? ಸೊ ಇವಾಗ ನೋಡ್ರಿ, ಸೊ ನಿಮಗೇನಾದರೂ ಈ ರೀತಿ ಇತ್ತಂದ್ರೆ 2 ಡಿವೈಡೆಡ್ ಬೈ 3 ಟು ದ ಪವರ್ 4 ಇತ್ತಂದ್ರೆ ಇದನ್ನು ಹೆಂಗೆ ಬರಿಬೋದು,
2⁴ ಡಿವೈಡೆಡ್ ಬೈ 3⁴ ಅಂತ ಬರಿಬೋದು. ಹೌದಾ? ಸೊ ಸಿಂಪಲ್ ಲಾಜಿಮ್. ಹೌದಾ? ಇವೆಲ್ಲನೂ ನೀವು ಸ್ಟಡಿ ಮಾಡಿರ್ತೀರಿ. ಸೊ ನೆಕ್ಸ್ಟ್ ಥರ್ಡ್ ಒನ್. ಸೊ ಥರ್ಡ್ ಒನ್ ಏನು ಬರೀನ ಹೇಳ್ರಿ ನಾವು? ಹೌದಾ? ಸೊ ದಟ್ ಈಸ್ ಥರ್ಡ್ ಒನ್ ಈಸ್ AB raised to m. AB raised to m ಇದ್ರೆ ಇದನ್ನು ಹೆಂಗೆ ಬರೀಬೋದು ನಾವು? ಸೊ ದ ಆನ್ಸರ್ ಈಸ್ a to the power m ಇಂಟು ಏನ್ರಿ b to the power m. a by b raised to m ಇದ್ರೆ ಏನಂತ ಬರಿತೀವಿ ಹೇಳ್ರಿ? a raised to m ಡಿವೈಡೆಡ್ ಬೈ b raised to m. a ಡಿವೈಡೆಡ್ ಬೈ b raised to m ಇದ್ರೆ ಏನು ಬರಿತೀವಿ ಹೇಳ್ರಿ? a raised to m ಇಂಟು b raised to m ಅಂತ ಬರಿಬೇಕು. ಹೌದಾ? ರೈಟ್. ಸೊ ಫೋರ್ತ್ ಒನ್. So fourth one is that is a raised to m raised to n. a raised to m raised to n ಇದ್ರೆ ಇದನ್ನ ಏನಂತ ಬರಿತೀವಿ ಹೇಳ್ರಿ? a raised to mn ಅಂತ ಬರೀಬೇಕು. ಸೊ ಈಗ ನೋಡ್ರಿ, ಸೊ 2 ಕ್ಯೂಬ್ ಟು ದ ಪವರ್ 9 ಇತ್ತಂದ್ರೆ ಸೊ ಏನು ಮಾಡ್ಬೇಕು ಹೇಳ್ರಿ? 2 ಟು ದ ಪವರ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು. 3 ಇಂಟು 9. ಸೊ ದೇರ್ಫೋರ್ 2 ಟು ದ ಪವರ್ 27. ಹೌದಾ? ಸೊ a raised to m ಟು ದ ಪವರ್ n ಇದ್ರೆ ಏನು ಬರಿಬೇಕಂದಂಗೆ ಐತೆ ಹೇಳ್ರಿ ನಾವು? a raised to mn ಅಂತ ಬರಿಬೇಕು. ಹೌದಾ? ರೈಟ್. ನೆಕ್ಸ್ಟ್ ಈಗ ನೋಡಿ, ಸೊ ನೆಕ್ಸ್ಟ್ ಫೋರ್ತ್. ಸೊ a raised to m ಡಿವೈಡೆಡ್ ಬೈ a raised to n. a raised to m ಡಿವೈಡೆಡ್ ಬೈ a raised to n ಇದ್ರೆ ಏನಂತ ಬರೀಬೇಕು ಹೇಳ್ರಿ? a raised to m ಮೈನಸ್ n ಅಂತ ಬರೀಬೇಕು. ಅಂದ್ರೆ ಇಲ್ಲಿ ಬೇಸ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಒಳಗೆ ಬೇಸ್ ಸೇಮ್ ಇತ್ತಂದ್ರೆ ಸೊ ಅದರದ್ದು ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ? a raised to m ಮೈನಸ್ ಆಫ್ n ಅಂತ ಬರೀಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, 2 ಟು ದ ಪವರ್ 3 ಡಿವೈಡೆಡ್ ಬೈ 2² ಇತ್ತಂದ್ರೆ ಸೊ ಆನ್ಸರ್ ವೆರಿ ಸಿಂಪಲ್ ರೀ. 2 ಟು ದ ಪವರ್ 3 ಮೈನಸ್ 2 ದೇರ್ಫೋರ್ 2 ಟು ದ ಪವರ್ 1 ಅಂದರೆ ಎಷ್ಟಾಯ್ತು ಹೇಳ್ರಿ? 2 1. ಹೌದಾ? ರೈಟ್. ನೆಕ್ಸ್ಟ್. ಸೊ ಇಲ್ಲಿ ಏನಾದರೂ ನೀವು ಇಫ್ m ಈಸ್ ಈಕ್ವಲ್ ಟು n ತೊಗೊಂಡ್ರಂದ್ರೆ ಇದ್ರೊಳಗೆ m ಮತ್ತು n ಬೆಲೆ ನೀವು ಏನಾದರೂ ಸೇಮ್ ತೊಗೊಂಡ್ರೆ ಏನು ಬರ್ತದೆ ನೋಡ್ರಿ? ಈಗ a raised to m ಡಿವೈಡೆಡ್ ಬೈ a raised to n ಬರುತ್ತೆ. ಸಾರಿ, n ಬದಲು ಎಷ್ಟು ಬರ್ತೀವಿ ಹೇಳ್ರಿ? m. ಸೊ ದೇರ್ಫೋರ್ ಆನ್ಸರ್ ಏನು ಬರುತ್ತೆ ಹೇಳ್ರಿ? a ಟು ದ ಪವರ್ m ಮೈನಸ್ m ಬಂತು. ಸೊ a ಟು ದ ಪವರ್ m ಕ್ಯಾನ್ಸಲ್ ಆಗಿ ಇಲ್ಲಿ ಎಷ್ಟು ಬಂತು ಹೇಳ್ರಿ? 1. ಇಲ್ಲೇ a ಟು ದ ಪವರ್ m ಮೈನಸ್ m ಅಂದರೆ 0. ಸೊ ದೇರ್ಫೋರ್ ಏನು ಬಂದಂಗೆ ಐತೆ ಹೇಳ್ರಿ ನಿಮಗೆ? ಸೊ ದೇರ್ಫೋರ್ ಇಯರ್ ವಿಲ್ ರೈಟ್ a ಟು ದ ಪವರ್ 0. a ಟು ದ ಪವರ್ 0 ಈಸ್ ಈಕ್ವಲ್ ಟು ಎಷ್ಟು ಬಂದಂಗೆ ಐತೆ ಹೇಳ್ರಿ? 1. ಸೊ ಎ ಅಂದರೆ ಏನಂತ ಹೇಳೀನಿ ಹೇಳ್ರಿ ನಾನು? ಎ ಅಂದರೆ ಏನಂತ ಹೇಳೀನಿ? ರಿಯಲ್ ನಂಬರ್ ಅಂತ ಹೇಳೀನಿ. ಸೊ ಎ ರಿಯಲ್ ನಂಬರ್ ಇತ್ತಂದ್ರೆ ಅದರದ್ದು ಪವರ್ ಏನಾದರೂ ನೀವು 0 ಮಾಡಿದ್ರಂದ್ರೆ ಅದರದ್ದು ಬೆಲೆ ಎಷ್ಟಿರ್ತದೆ ಹೇಳ್ರಿ? 1. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, 5 raised to 0 5 raised to 0 ಬೆಲೆ 1. 28 ಟು ದ ಪವರ್ 0 ಅಂದ್ರೆ ಎಷ್ಟಿರ್ತದೆ ಹೇಳ್ರಿ? 1. ಹೌದಾ? ಸೊ ಸಿಮಿಲರ್ಲಿ 128 ಟು ದ ಪವರ್ 0 ಅಂದರೆ ಎಷ್ಟಿರ್ತದೆ ಹೇಳ್ರಿ? 1. ಸೊ ಯಾವ್ದು ಬೇಕಾದ ನಂಬರ್ದ ಪವರ್ ಏನಾದರೂ 0 ಇತ್ತಂದ್ರೆ ನಾವು ಅದರದ್ದು ಆನ್ಸರ್ ಏನಂತ ಬರಿತೀವಿ ಹೇಳ್ರಿ? 1 ಅಂತ ಬರಿತೀವಿ. ಹೌದಾ? ರೈಟ್. ಎಲ್ಲರಿಗೂ ಅರ್ಥ ಆಗತ್ತದ? ಓಕೆ, ರೈಟ್. ನೆಕ್ಸ್ಟ್ ಇನ್ನೊಂದು ನೋಡ್ರಿ. ಸೊ a ಟು ದ ಪವರ್ ಮೈನಸ್ m. a ಟು ದ ಪವರ್ ಮೈನಸ್ m ಇದ್ರೆ ಇದನ್ನು ಏನಂತ ಬರಿಬೇಕು ಹೇಳ್ರಿ? a ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ a raised to m ಅಂತ ಬರಿಬೇಕು. ಹೌದಾ? ಸೊ ಫಾರ್ ಎಕ್ಸಾಂಪಲ್ ನಿಮಗೆ 9 ಟು ದ ಪವರ್ ಮೈನಸ್ 1 ಇದ್ದರೆ ಆನ್ಸರ್ ಎಷ್ಟು ಅನ್ನಂಗಾಯ್ತು? 1/9 ಆಗುತ್ತೆ. ಹೌದಾ? ಸೊ 2 ಟು ದ ಪವರ್ ಮೈನಸ್ 8 ಇದ್ದರೆ ಎಷ್ಟು ಬರೀಬೇಕು? 1/2 raised to 8. ಗೊತ್ತಾಗುತ್ತಾ ಎಲ್ಲರಿಗೆ? ನೆಕ್ಸ್ಟ್ ನೋಡ್ರಿ. ಸೊ ಹಿಯರ್ a ಟು ದ ಪವರ್ 1/2 ಅಂದ್ರೆ ಪವರ್ ರ್ಯಾಷನಲ್ ನಂಬರ್ ಇತ್ತಂದ್ರೆ a ಟು ದ ಪವರ್ 1/2 ಇದ್ರೆ ಇದರದ್ದು ಆನ್ಸರ್ √a ಅಂತ ಬರಿತೀವಿ. ಹೌದಾ? ಸೊ ಸಿಮಿಲರ್ಲಿ ಮತ್ತೇನು ಬರಿತೀವಿ ನೋಡ್ರಿ ನಾವು? ಸೊ ನಿಮಗೆ a ಟು ದ ಪವರ್ 1/m ಇದ್ರೆ ಇದನ್ನ ಹೆಂಗೆ ಬರಿಬೇಕು ಹೇಳ್ರಿ? m√e ಅಂತ ಬರಿಬೇಕು. ಹೌದಾ? ಸೊ ಇವೆಲ್ಲನೂ ನಿಮಗೆ ಗೊತ್ತಿರಬೇಕು. ಸೊ ಫಾರ್ ಎಕ್ಸಾಂಪಲ್ √5 ಇದ್ರೆ ಎಷ್ಟು ಬರಿತೀವಿ ಹೇಳ್ರಿ? 5 ಟು ದ ಪವರ್ 1/2. ಗೊತ್ತಾಗುತ್ತೆ? ಸೊ ಇಲ್ಲೇ 5 ಟು ದ 5
ಇಂಟು 125 ಇತ್ತಂದ್ರೆ ಹೌದಾ. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಹೆಂಗೆ ಮಾಡ್ತೀವಿ, ಏದು 5 ರೂಟ್ 5 ಹೆಂಗೆ ಬರಿಬೋದು ಹೇಳ್ರಿ ನಾವು, 5 ಟು ದ ಪವರ್ 1/2 ಅಗೇನ್ 125 ಅಂದರೆ ಎಷ್ಟು ಬರಿತೀವಿ ಹೇಳ್ರಿ, 5 ಕ್ಯೂಬ್ ಅಂತ ಬರಿತೀವಿ. ಇಲ್ಲಿ ನೋಡ್ರಿ ಏನು ಸೇಮ್ ಆಯಿತು, ಬೇಸ್ ಸೇಮ್ ಅಂದ್ರೆ ನೀವು ಯಾವಾಗಲೂ ಪವರ್ನ ಆ್ಯಡ್ ಮಾಡ್ತೀವಿ. ಸೊ ಪವರ್ ಆ್ಯಡ್ ಮಾಡಿದ್ರೆ 5 ಟು ದ ಪವರ್ 1/2 ಪ್ಲಸ್ 3 ಆಗುತ್ತೆ. ಸೊ ಆನ್ಸರ್ ಎಷ್ಟು ಬರ್ತದೆ ಹೇಳ್ರಿ, ಇದು 6 ಪ್ಲಸ್ 1 ಅಂದ್ರೆ 7 ಅಂದ್ರೆ 5 ಟು ದ ಪವರ್ 7 ಡಿವೈಡೆಡ್ ಬೈ 2. ಗೊತ್ತಾಗುತ್ತಾ ಎಲ್ಲರಿಗೆ. ನೆಕ್ಸ್ಟ್ ನೋಡ್ರಿ, ಸಿಂಪಲ್ ಇರ್ತಾವು, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಸೊ ದೇರ್ ಫೋರ್ ಇನ್ನೊಂದೇನು ಬರೀನು ಅಂದ್ರೆ ರೂಟ್ ಎ ಬಿ ಅಂದರೆ ಎಷ್ಟು ಬರಿತೀವಿ ಹೇಳ್ರಿ ನಾವು, ರೂಟ್ ಎ ಇಂಟು ರೂಟ್ ಬಿ ಅಂತ ಬರಿಬೇಕು ಹೌದಾ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ 2x ಇತ್ತಂದ್ರೆ ರೂಟ್ ಆಫ್ 2x. ಸೊ ರೂಟ್ ಆಫ್ 2x ಅಂದರೆ ರೂಟ್ 2 ಇಂಟು ರೂಟ್ ಎಕ್ಸ್, ರೂಟ್ 2 ಇಂಟು ರೂಟ್ ಎಕ್ಸ್ ಹೌದಾ. ಎಲ್ಲರಿಗೆ ಅರ್ಥ ಆಗುತ್ತಲ್ಲ. ಓಕೆ, ಈಗ ಇದೇನಾದರೂ ನಿಮ್ಗೆ ಈ ರೀತಿ ಇತ್ತಂತೇಳಿ. ಸೊ ಯಾವ ರೀತಿ ಅಂತಂದ್ರೆ ಇವಾಗ ನೋಡ್ರಿ ಸಿಂಪಲ್ ಎಕ್ಸಾಂಪಲ್. ಓಕೆ, ಸೊ ಈಗ ಎಕ್ಸ್ ಅಪಾನ್ ರೂಟ್ ಎಕ್ಸ್ ಹೆಂಗೆ ಬರಿಬೋದು. ಸೊ ಎಕ್ಸ್ ಅಪಾನ್ ರೂಟ್ ಎಕ್ಸ್ ಅಂದರೆ ನಾವು ಎಕ್ಸ್ ಅಂತ ಬರೀನ, ಇದು ಅಪಾನ್ ರೂಟ್ ಎಕ್ಸ್ ಅಂದರೆ ಎಷ್ಟು ಬರಿತೀರಿ, ಎಕ್ಸ್ ಟು ದ ಪವರ್ 1/2. ಸೊ ಎಕ್ಸ್ ಟು ದ ಪವರ್ 1/2. ಸೊ ಅಗೇನ್ ಇದನ್ನು ಹಿಂಗೂ ಬರಿಬೋದಲ್ಲ ನಾವು, ಎಕ್ಸ್ ಇಂಟು ಎಕ್ಸ್ ಟು ದ ಪವರ್ -1/2 ಅಂತ ಬರಿಬೋದು ಹೌದಾ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡೇವಿ ಹೇಳ್ರಿ, ಇಲ್ಲಿ ನಾವು ಇದು ಫಾರ್ಮುಲಾ ಯೂಸ್ ಮಾಡಿದ್ವಿ ಹೌದಾ. ಸೊ ಅಂದ್ರೆ ಈಗ ನೋಡ್ರಿ ಇದ್ರದ್ದು ಪವರ್ ಎಷ್ಟಿರ್ತದೆ ಹೇಳ್ರಿ, 1. ಸೊ ನಿಮ್ಗೆ ಆಲ್ರೆಡಿ ಗೊತ್ತದ ಬೇಸ್ ಸೇಮ್ ಇದ್ರೆ ಏನು ಆ್ಯಡ್ ಮಾಡ್ಬೇಕಂತ ಹೇಳಿರಿ, ಪವರ್. ಸೊ ದೇರ್ ಫೋರ್ ಎಕ್ಸ್ ಟು ದ ಪವರ್ 1 - 1/2 ಆಗುತ್ತೆ. ಎಕ್ಸ್ ಟು ದ ಪವರ್ 1 - 1/2 ಅಂದ್ರೆ ಎಕ್ಸ್ ಟು ದ ಪವರ್ 1/2. ಸೊ ಎಕ್ಸ್ ಟು ದ ಪವರ್ 1/2 ಅಂದ್ರೆ ಅಗೇನ್ ನಾವು ರೂಟ್ ಎಕ್ಸ್ ಅಂತಲೂ ಬರಿಬೋದು ಹೌದಾ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಒನ್ ಯಾವ್ದು ಹೇಳ್ರಿ. ಸೊ ದಟ್ ಈಸ್ ರೂಟ್ ಆಫ್ ಎ ಬೈ ಬಿ. ರೂಟ್ ಆಫ್ ಎ ಬೈ ಬಿ ಅಂದರೆ ಏನು ಬರಿತೀರಿ ನೀವು, ರೂಟ್ ಎ ಡಿವೈಡೆಡ್ ಬೈ ಏನಂದಂಗೆ ಐತೆ ಹೇಳ್ರಿ, ರೂಟ್ ಬಿ ಅಂತಲೂ ಬರಿಬೋದು ಹೌದಾ. ಸೊ ಎಲ್ಲರಿಗೂ ಅರ್ಥ ಆಗ್ತದಲ್ರಿ. ಸೊ ದೀಸ್ ಆರ್ ದ ಸಮ್ laws of the exponents. So laws of exponent, first one ಏನು ಹೇಳ್ರಿ, a raised to m into a raised to n is equal to a raised to m plus n. a by b raised to m is equal to a raised to m divided by b raised to m. ab raised to m is equal to a raised to m into b raised to m. a raised to m raised to n is equal to a raised to mn. a raised to 0 is equal to 1 ಹೌದಾ. a to the power -m is equal to 1 by a raised to m. a to the power 1/2 equal to root a. root ab is equal to root a into root b ಹೌದಾ. ಅಗೇನ್ root a by b is equal to root a divided by root b ಹೌದಾ. ಸೊ ಇಲ್ಲೇ ಒಂದಿಷ್ಟು ಸಿಂಪಲ್ ನಿಮಗೆ ಕ್ಯಾಲ್ಕುಲೇಷನ್ಸ್ ಹೇಳ್ತೀನಿ ನೋಡ್ರಿ. ಸೊ ಜಸ್ಟ್ ಸಿಂಪಲ್ ಆಗಿ ಒಂದಿಷ್ಟು ಸಿಂಪ್ಲಿಫೈ ಅಂತ ಬರೀ ಹೌದಾ, ಸಿಂಪ್ಲಿಫೈ. ಸೊ ಇದರೊಳಗೆ ಫಸ್ಟ್ ಒನ್ ರೀ, ಸೊ ಏನು ಬರೀದೆ ಹೇಳ್ರಿ, 5 to the power 2 to the power 7. ಇದನ್ನು ಯಾವ ರೀತಿ ಬರಿತೀರಿ. ಸೊ ಯಾವ ಫಾರ್ಮ್ ಅದ ಇದು, a raised to m raised to n ಐತಿ. ಸೊ ದೇರ್ ಫೋರ್ a to the power ಎಷ್ಟು ಬರಿಬೇಕು ಹೇಳ್ರಿ ನಾವು, 5 to the power 2 into 7. ಸೊ ದ ಆನ್ಸರ್ ಈಸ್ 5 to the power 14 ಹೌದಾ. ಸೊ ಈ ರೀತಿ ನಾವು ಸಾಲ್ವ್ ಮಾಡಿ. ಸೆಕೆಂಡ್ ಒನ್ ನೋಡ್ರಿ, ಸೊ ದಟ್ ಈಸ್ 23 to the power 10 divided by 23 to the power 5. ಇದು ಯಾವ ಫಾರ್ಮ್ನಾಗ ಅದ ಹೇಳ್ರಿ, ಇದು a raised to m divided by a raised to n ಐತಿ. ಸೊ ಇದನ್ನು 23 to the power 10 minus of 5 ಬರುತ್ತೆ. ಸೊ ದೇರ್ ಫೋರ್ 23 to the power 5 ಹೌದಾ. ರೈಟ್. ನೆಕ್ಸ್ಟ್ ಥರ್ಡ್ 17 raised to 5 into 17 raised to 200 ಹೌದಾ. ಸೊ ಎಷ್ಟು ಬರೀತೀರಿ ಇದ್ರದ್ದು ಆನ್ಸರು. ಸೊ ಏನು ಸೇಮ್ ಅದಾವೆ ಹೇಳ್ರಿ, ಇಲ್ಲಿ ನಮಗೆ ಬೇಸ್ ಸೇಮ್ ಅದಾವೆ. ಸೊ ಬೇಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡ್ತೀವಿ. ಸೊ ದಟ್ ಈಸ್ 5 + 2 ಆಗುತ್ತೆ. ಸೊ ದೇರ್ ಫೋರ್ 17 to the power 17 ಹೌದಾ. ಸೊ ಎಲ್ಲರಿಗೆ ಅರ್ಥ ಆಗತ್ತದ ಇದು.
ಸೊ ಇನ್ನೊಂದು ಸ್ವಲ್ಪ ಬೇರೆ ಎಕ್ಸಾಂಪಲ್ಸ್ ನಾವು ತೊಗೊಂಡಿವಿ ಅಂದ್ರೆ ಈಗ ನೋಡ್ರಿ ಸೊ ಸಿಂಪಲ್ ಎಕ್ಸಾಂಪಲ್ ಸೊ ದಟ್ ಈಸ್ 3 ಪ್ಲಸ್ ರೂಟ್ 3 ಇಂಟು ಸೊ ದಟ್ ಈಸ್ 2 ಪ್ಲಸ್ ರೂಟ್ ಹೌದಾ. ಸೊ ಇದನ್ನು ಯಾವ ರೀತಿ ಸಿಂಪ್ಲಿಫಿಕೇಷನ್ ಮಾಡಬೇಕು ನೋಡ್ರಿ ನಾವು. ಸೊ ಇಲ್ಲೇ ಮಲ್ಟಿಪ್ಲಿಕೇಷನನ್ನು ಯೂಸ್ ಮಾಡಬೇಕು. ಸೊ ಆಲ್ರೆಡಿ ನಿಮ್ಗೆ ಗೊತ್ತದ ಇವೆರಡು ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟ್ ಇದು ಮಲ್ಟಿಪ್ಲಿಕೇಷನ್ ಮಾಡಬೇಕು, ಇದು ಮಲ್ಟಿಪ್ಲಿಕೇಷನ್ ಮತ್ತು ಇದು. ಸೊ ಎಷ್ಟು ಬರುತ್ತೆ ಹೇಳ್ರಪ್ಪ ನಮಗೆ 3 ಇಂಟು 2 ಅಂದರೆ ಎಷ್ಟಾಯಿತು 6 ಆಯಿತು, ಪ್ಲಸ್ 3 ರೂಟ್ 2 ಹೌದಾ. ಸೊ 3 ಮತ್ತು ರೂಟ್ 2 ನೆಕ್ಸ್ಟ್ ರೂಟ್ 3 ಇಂಟು 2 ಸೊ ದೇರ್ ಫೋರ್ ಇದನ್ನ ಏನಂತ ಬರೀ ನೋಡ್ರಿ 2 ರೂಟ್ 3 ಆಯಿತು, ಪ್ಲಸ್ ರೂಟ್ 3 ಇಂಟು ಏನಾಯಿತು ರೂಟ್ 2 ಆಯಿತು ಹೌದಾ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರೀನು 6 ಪ್ಲಸ್ 3 ರೂಟ್ 2 ಆ್ಯಸ್ ಇಟ್ ಈಸ್ ಪ್ಲಸ್ ಇದೆಷ್ಟಾಯಿತು 2 ರೂಟ್ 3 ಆಯಿತು ಹೌದಾ. ಸೊ ಇದು ಯಾವ ಫಾರ್ಮ್ ಅದ ಹೇಳ್ರಿ ಇದು ನಮ್ಗೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ರೂಟ್ ಎ ಇಂಟು ರೂಟ್ ಬಿ. ಸೊ ದ ಆನ್ಸರ್ ಈಸ್ ರೂಟ್ ಎ ಬಿ. ಸೊ ದೇರ್ ಫೋರ್ ಇಟ್ ಈಸ್ ರೂಟ್ 6 ಹೌದಾ. ಸೊ ಈ ರೀತಿಯಾಗಿ ನಾವು ಸಿಂಪ್ಲಿಫಿಕೇಷನ್ ಮಾಡ್ಬೋದು ಹೌದಾ. ನೆಕ್ಸ್ಟ್ ಹೌದಾ. ನೆಕ್ಸ್ಟ್ ನೋಡ್ರಿ ಹಿಯರ್ ಎಕ್ಸ್ ಪ್ಲಸ್ 2 ರೂಟ್ y ಸಾರಿ 2 ರೂಟ್ y ಇಂಟು ಎಕ್ಸ್ ಮೈನಸ್ 2 ರೂಟ್ y ಹೌದಾ. ಸೊ ಇದು ಯಾವ ರೀತಿ ಸಿಂಪ್ಲಿಫಿಕೇಷನ್ ಮಾಡ್ತೀವಿ ನೋಡ್ರಿ ನಾವು. ಸೊ ಅಗೇನ್ ಎಕ್ಸ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ 2 ಇಂಟು ಎಕ್ಸ್ ರೂಟ್ y ಹೌದಾ. ಅಗೇನ್ ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ 2x ಇಂಟು ರೂಟ್ y ಆಗುತ್ತೆ ಹೌದಾ. ಸೊ ಅಗೇನ್ ಪ್ಲಸ್ ಇಂಟು ಮೈನಸ್ ಎಷ್ಟಾಗುತ್ತೆ ಮೈನಸ್ ಅಂತ ಬರೀಬೇಕು. 2 ರೂಟ್ y ಇಂಟು ಎಷ್ಟು ಬರ್ತದೆ ಹೇಳ್ರಿ 2 ಏನ್ರಿ 2 ರೂಟ್ y ಹೌದಾ. ಸೊ ಏನೇನು ಮಲ್ಟಿಪ್ಲೈ ಮಾಡೀವಿ 2 ರೂಟ್ y ಮತ್ತು ಮೈನಸ್ 2 ರೂಟ್ y ಅನ್ನು ಮಲ್ಟಿಪ್ಲೈ ಮಾಡಿದ್ವಿ. ಸೊ ಸಿಂಪ್ಲಿಫಿಕೇಷನ್ ಮಾಡಿರಿ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಂಟು ರೂಟ್ y ಪ್ಲಸ್ 2x ಇಂಟು ರೂಟ್ y. ಸೊ 2 ಇಂಟು 2 ಎಷ್ಟಾಯ್ತು ಹೇಳ್ರಿ ಇದು 4 ಆಯಿತು. 2 ಇಂಟು 2 4. ಅಗೇನ್ ಇದು ರೂಟ್ y ಇಂಟು ರೂಟ್ y. ಸೊ ರೂಟ್ y ಇಂಟು ರೂಟ್ y ಅಂದರೆ ರೂಟ್ y ಹೋಲ್ ಸ್ಕ್ವೇರ್. ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಅಗೇನ್ ಸಿಂಪ್ಲಿಫಿಕೇಷನ್ ಮಾಡಿ ಬರೆದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ರೂಟ್ ಸಾರಿ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಂಟು ರೂಟ್ y ಪ್ಲಸ್ 2x ಇಂಟು ರೂಟ್ y ಹೌದಾ. ಸೊ ಇದು 4 ಇಂಟು 2 ಅಂದರೆ ಇದು ಎಷ್ಟಾಗಿ ಬರ್ತದೆ ಹೇಳ್ರಿ ಇದು 8 ಆಯಿತು. ಸೊ ಅಗೇನ್ ಸೊ ಇದು ರೂಟ್ 2 ಕ್ಯಾನ್ಸಲ್ ಆಯ್ತು ಅಂದ್ರೆ ಎಷ್ಟು ಬಂದಂಗೆ ಆಯ್ತು ಹೇಳ್ರಿ ನಮಗೆ. ಸಾರಿ ಇದನ್ನು ತೆಗೆಯೋಣ ನಾವು ಒಂದು ನಿಮಿಷ. ಓಕೆ ರೈಟ್ ಇದು ಎಷ್ಟಾಯ್ತು ಹೇಳ್ರಿ ಮೈನಸ್ 2x ರೂಟ್ y ಪ್ಲಸ್ 2x ರೂಟ್ y ಹೌದು 2x ರೂಟ್ y ಪ್ಲಸ್ 2x ರೂಟ್ y ಹೌದಾ. ಇದು ಮೈನಸ್ 2 ಇಂಟು 2 ಅಂದರೆ ಎಷ್ಟಾಯ್ತು ಹೇಳ್ರಿ 4. ಸೊ ದಟ್ ಈಸ್ ರೂಟ್ y ಹೋಲ್ ಸ್ಕ್ವೇರ್ ಹೌದಾ. ದಿಸ್ ಈಸ್ ಮೈನಸ್ ಹೌದಾ. ಮೈನಸ್ 2 ಇಂಟು 2 ಅಂದರೆ ಎಷ್ಟಾಯಿತು 4 ಆಯಿತು ಹೌದಾ. ರೂಟ್ y ಇಂಟು ರೂಟ್ y ಅಂದರೆ ರೂಟ್ y ಹೋಲ್ ಸ್ಕ್ವೇರ್. ಅಂದರೆ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತಾ ಇದು ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ ಎಷ್ಟು ಬಂತಂಗಾಯಿತು. ಒಂದು ನಿಮಿಷ ಇದನ್ನು ಇನ್ನೊಮ್ಮೆ ಸಾಲ್ವ್ ಮಾಡೋಣ ನಾವು. ಇನ್ನೊಮ್ಮೆ ಹೇಳ್ಕೊಡ್ತೀನಿ ನೋಡ್ರಿ. ಇದು ಸಿಂಪಲ್ ಆಗ್ಯದ. ಇದು ಎರಡು ಮಲ್ಟಿಪ್ಲಿಕೇಶನ್ ಮಾಡೋಣ ನೋಡಿ. once again we will multiply. Okay right. x into x ಎಷ್ಟಾಯಿತು x ಸ್ಕ್ವೇರ್. x into x ಏನು ಹೇಳ್ರಿ x ಸ್ಕ್ವೇರ್ ಹೌದಾ. ಇದು ಎಷ್ಟಾಗುತ್ತೆ x ಇಂಟು ಮೈನಸ್ 2 ರೂಟ್ y ದಟ್ ಈಸ್ ಮೈನಸ್ 2x ರೂಟ್ y ಆಯಿತು. ಪ್ಲಸ್ ಇದು ಎಷ್ಟಾಯ್ತು ಹೇಳ್ರಿ ಇದು 2. ಸೊ
ಸೊ 2x ಇಂಟು ಎಷ್ಟಾಯ್ತು ಹೇಳ್ರಿ ಇದು ರೂಟ್ y ಹೌದಾ ರೈಟ್. ಸೊ ಪ್ಲಸ್ ಇಂಟು ಮೈನಸ್ ಎಷ್ಟಾಗುತ್ತೆ ಹೇಳ್ರಿ ಈಗ ಓಕೆ ರೈಟ್. ಸೊ ಪ್ಲಸ್ ಇಂಟು ಮೈನಸ್ ಎಷ್ಟು ಮೈನಸ್ 2 ಇಂಟು 2 ಅಂದರೆ ಎಷ್ಟಾಯಿತು 4 ಅಗೇನ್ ರೂಟ್ y ಇಂಟು ರೂಟ್ y ಅಂದರೆ ಎಷ್ಟಾಯ್ತು ಹೇಳ್ರಿ ರೂಟ್ y ಹೋಲ್ ಸ್ಕ್ವೇರ್ ಹೌದಾ. ಇದು ಕ್ಯಾನ್ಸಲ್ ಆಗುತ್ತಾ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ ನಿಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಂಟು ರೂಟ್ y ಪ್ಲಸ್ 2x ಇಂಟು ರೂಟ್ y ಮೈನಸ್ ಆಫ್ 4 ಹೌದಾ. ಸೊ ಇಲ್ಲಿ ನೋಡ್ರಿ ಇದು ಟರ್ಮ್ ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ ಎಷ್ಟು ಬಂದಂಗೆ ಐತೆ ಹೇಳ್ರಿ ನಿಮ್ಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 4 ಹೌದಾ. ಸೊ ಎಲ್ಲರಿಗೆ ಗೊತ್ತಾಯ್ತಲ್ಲ ಇದು ರೈಟ್. ನೆಕ್ಸ್ಟ್ ಸಾರಿ ಇದು y ಇರುತ್ತಲ್ಲ ಇದು ಸೊ ಇದು y ಓಕೆ ನೆಕ್ಸ್ಟ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ ಸಮ್ ಮೋರ್ ಪ್ರಾಬ್ಲಮ್ಸ್ ಆಲ್ಸೋ. ಸೊ ಬಿಫೋರ್ ದ್ಯಾಟ್ once again here we'll take next concept, that is identities. ಏನು ಹೇಳ್ರಿ ಐಡೆಂಟಿಟೀಸ್ ಓಕೆ. ಸೊ ವಾಟ್ ಈಸ್ ಮೀನ್ ಬೈ ಐಡೆಂಟಿಟೀಸ್ ಹೌದಾ. ಸೊ ಐಡೆಂಟಿಟೀಸ್ ಅಂತಂದ್ರೆ ಏನು ರೀ. ಸೊ ನೀವು ಹೈಸ್ಕೂಲ್ ಒಳಗೆ ಎಲ್ಲನೂ ಸ್ಟಡಿ ಮಾಡಿರ್ತೀರಲ್ಲ ಐಡೆಂಟಿಟೀಸ್ ಬದಲು ಎಲ್ಲನೂ ಸ್ಟಡಿ ಮಾಡಿರ್ತೀರಿ. ಸೊ ಐಡೆಂಟಿಟೀಸ್ ಅಂದ್ರೆ ಏನು ಹೇಳ್ರಿ. ಸೊ ಫಸ್ಟ್ ವಿಲ್ ರೈಟ್ ದ ಡೆಫಿನೇಷನ್. ಸೊ ದಟ್ ಈಸ್ ಸೊ ಐಡೆಂಟಿಟೀಸ್ is a statement identities ಅಂದ್ರೆ ಏನು ಹೇಳ್ರಿ ಸ್ಟೇಟ್ಮೆಂಟ್ in which ಹೌದಾ it is true for all the values of unknowns. It is true for all the values of unknowns. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಹೇಳ್ರಿ ಐಡೆಂಟಿಟೀಸ್ ಅಂತ ಕರಿತೀವಿ ಹೌದಾ. ಸೊ ಇಲ್ಲಿ ನೋಡ್ರಿ ಫಸ್ಟ್ ಐಡೆಂಟಿಟೀಸ್ ಯಾವುದು ಬರೀನು ಹೇಳ್ರಿ ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ರದ್ದು ಫಾರ್ಮುಲಾ ಏನು ಹೇಳ್ರಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಇದನ್ನು ನೀವೆಲ್ಲ ಹೈಸ್ಕೂಲ್ ಒಳಗೆ ನೀವೆಲ್ಲನೂ ಸ್ಟಡಿ ಮಾಡಿರ್ತೀರಲ್ಲ ರೈಟ್. ಸೊ ನೆಕ್ಸ್ಟ್ ಐಡೆಂಟಿಟೀಸ್ ಯಾವುದು ಬರೀನು ಹೇಳ್ರಿ ನಾವು. ಸೊ ನೆಕ್ಸ್ಟ್ ಐಡೆಂಟಿಟೀಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನು ಹೇಳ್ರಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಹೌದಾ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು ಬರೀಬೇಕು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ದ ನೆಕ್ಸ್ಟ್ ಐಡೆಂಟಿಟಿ ಇಸ್ ದಟ್ ಈಸ್ a ಸ್ಕ್ವೇರ್ ಮೈನಸ್ ಆಫ್ ಬಿ ಸ್ಕ್ವೇರ್. a ಸ್ಕ್ವೇರ್ ಮೈನಸ್ ಆಫ್ ಬಿ ಸ್ಕ್ವೇರ್ ಅಂದರೆ ಏನು ಬರಿತೀವಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಹೌದಾ. ಸೊ ದ ನೆಕ್ಸ್ಟ್ ಐಡೆಂಟಿಟಿ ಸೊ ಇವೆಲ್ಲನೂ ನೀವು ಹೈಸ್ಕೂಲ್ ಒಳಗೆ ಸ್ಟಡಿ ಮಾಡಿರ್ತೀರಿ ಹೌದಾ. ಸೊ ಇಲ್ಲಿ ನಾವು ಒನ್ಸ್ ಅಗೇನ್ ಅವನ್ನೆಲ್ಲನೂ ನಾವು ಏನು ಮಾಡೋಣಪ್ಪ ಅಂದ್ರೆ ರೀಕಾಲ್ ಮಾಡೋಣ ಹೌದಾ. ಸೊ ನೆಕ್ಸ್ಟ್ ಐಡೆಂಟಿಟಿ ಯಾವ್ದು ಬರೀತು ಹೇಳ್ರಿ ನಾನು a ಪ್ಲಸ್ ಬಿ ಹೋಲ್ ಕ್ಯೂಬ್ ಹೌದಾ. ಸೊ a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ ಏನು ಬರೀತೀರಿ ನೀವು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಸೊ ದಿಸ್ ಈಸ್ ದ identity for a plus b whole cube ಹೌದಾ. a cube plus b cube plus 3ab into a plus b ಹೌದಾ. So the next identity is a minus b whole cube. a minus b whole cube ಅಂದ್ರೆ ಏನ್ರಿ a cube minus b cube minus 3ab into a minus b ಹೌದಾ. So this is a minus b whole cube ಹೌದಾ. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಬರೀನು ಹೇಳ್ರಿ a ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಸೊ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಏನು ಬರೀಬೇಕು a ಮೈನಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತ ಬರೀಬೇಕು ಹೌದಾ. ಸೊ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಏನಂದಂಗೆ ಐತೆ ಹೇಳ್ರಿ ನಮಗೆ a ಮೈನಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಹೌದಾ. ಸೊ ಅಗೇನ್ ಇನ್ನೊಂದು ಯಾವ್ದು ಬರೀನು ಹೇಳ್ರಿ ನಾವು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದರೆ ಏನು ಬರಿಬೋದು a ಪ್ಲಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಆಫ್ ಎ ಬಿ ಹೌದಾ. ಸೊ ದಿಸ್ ಇಸ್ ದ ಫಾರ್ಮುಲಾ ಆಫ್ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ಸೊ ದ ನೆಕ್ಸ್ಟ್ ಒನ್ ಈಸ್ ನೋಡ್ರಿ. ಸೊ ಇನ್ನೊಂದು ಲಾಸ್ಟಿಗೆ
ದಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಸೊ ಇದ್ರದ್ದು ಆನ್ಸರ್ ಹೇಳ್ರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ. ಸೊ ಇದು ಅದರದ್ದು ಫಾರ್ಮುಲಾ ಹೇಳ್ರಿ ಅಥವಾ ಐಡೆಂಟಿಟಿ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಇಂಟು ಬಿ ಸಿ ಬಿ ಸಿ ಪ್ಲಸ್ ಎ ಸಿ. ಹೌದಾ? ಸೊ ದೀಸ್ ಆರ್ ದ ಸಮ್ ಐಡೆಂಟಿಟೀಸ್. ಐಡೆಂಟಿಟಿ ಅಂದರೆ ಏನು ಹೇಳ್ರಿ? ಐಡೆಂಟಿಟಿ ಈಸ್ ಅ ಸ್ಟೇಟ್ಮೆಂಟ್ ಇನ್ ವಿಚ್ ಇಟ್ ಈಸ್ ಟ್ರೂ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಅನ್ನೋನ್ಸ್. ಸೊ ಎ ಮತ್ತು ಬಿ ಯಾವ್ದು ಬೇಕಾದ ವ್ಯಾಲ್ಯೂಸ್ ತೊಗೊಳ್ರಿ, ನಿಮಗೇನು ಬರುತ್ತೆ ಹೇಳ್ರಿ? ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಹೇಳ್ರಿ? ಆರ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಯಾವ್ದು ವ್ಯಾಲ್ಯೂಸ್ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರ್ತಿತ್ತಂದ್ರೆ ಅವಕ್ಕೆ ನಾವು ಏನಂತ ಕರಿತೀವಿ ಹೇಳ್ರಿ? ಐಡೆಂಟಿಟೀಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ನೋಡ್ರಿ ಒಂದೆರಡು ಸಿಂಪಲ್ ಇದ್ರ ಮೇಲೂ ಐಡೆಂಟಿಟೀಸ್ ನಾವು ಬಿಡಿಸೋಣ ಇವತ್ತು. ಸೊ ಇದ್ರೊಳಗೆ ಫಸ್ಟ್ ಒಂದು ನೋಡ್ರಿ, ನಾನು ಏನಂತ ಬರಿತೀನಿ ಹೇಳ್ರಿ? ಇಲ್ಲೇ ಎಕ್ಸ್ಪ್ಯಾಂಡ್ ಅಂತ ಬರೀನು. ಎಕ್ಸ್ಪ್ಯಾಂಡ್ ದ ಫಾಲೋವಿಂಗ್. ಜಸ್ಟ್ ನಾವು ಈ ಐಡೆಂಟಿಟೀಸನ್ನು ಅಪ್ಲೈ ಮಾಡೋಣ. ಹೌದಾ? ಸೊ ಇದ್ರೊಳಗೆ ಫಸ್ಟ್ ಒಂದು ನೋಡ್ರಿ, ದಟ್ ಈಸ್ 5a ಮೈನಸ್ 4b ಹೋಲ್ ಸ್ಕ್ವೇರ್. ಹೌದಾ? ಸೊ ಯಾವ ಫಾರ್ಮ್ ಒಳಗದ ಹೇಳ್ರಿ ಇದು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಏನು ಬರಿತೀವಿ ಹೇಳ್ರಿ ನಾವು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರಿತೀವಲ್ಲ. ಎ ಅಂದರೆ ಎಷ್ಟದ ಹೇಳ್ರಿ? ಇಲ್ಲೇ 5a ಹೋಲ್ ಸ್ಕ್ವೇರ್ ಅದ. ಬಿ ಅಂದರೆ ಎಷ್ಟದ ಹೇಳ್ರಿ? ಇದು 4b ಹೋಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ 2 ಇಂಟು 5a ಇಂಟು 4b. ಹೌದಾ? ಸೊ ಸಿಂಪ್ಲಿಫಿಕೇಶನ್ ಮಾಡಿರಿ. 5a ಹೋಲ್ ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಇಂಟು ಎ ಸ್ಕ್ವೇರ್. ಸೊ ಅಂದ್ರೆ ಇದು ಎಷ್ಟಾಯಿತು? 25a ಸ್ಕ್ವೇರ್ ಆಯಿತು. ಪ್ಲಸ್ 16b ಸ್ಕ್ವೇರ್ ಆಗುತ್ತೆ. ಮೈನಸ್ 2 ಇಂಟು 5 ಅಂದ್ರೆ 10 ಇಂಟು 4. ಸೊ 10 ಇಂಟು 4 ಅಂದರೆ ಎಷ್ಟಾಯ್ತು ಹೇಳ್ರಿ? ಇದು 40ab ಆಯಿತು. ಹೌದಾ? ಸೊ ಜಸ್ಟ್ ನಾವು ಏನು ಅಪ್ಲೈ ಮಾಡಕತ್ತೇವೆ ಹೇಳ್ರಿ? ಇಲ್ಲೇ ಐಡೆಂಟಿಟೀಸನ್ನು ಅಪ್ಲೈ ಮಾಡ್ಲಿಕ್ಕತ್ತೇವೆ. ಹೌದಾ? ಸೊ ಇನ್ನೊಂದು ಬರೀನು 4x ಪ್ಲಸ್ 5y ಹೋಲ್ ಸ್ಕ್ವೇರ್. ಇದು ಯಾವ ಫಾರ್ಮ್ ಒಳಗದ ಹೇಳ್ರಿ ನಮ್ಗೆ ಇದು? ಸೊ ಕ್ಲಿಯರ್ಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನು ಬರಿತೀವಿ ಹೇಳ್ರಿ ನಾವು? ಎ ಸ್ಕ್ವೇರ್. ಹೌದಾ? ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಏನು ಹೇಳ್ರಿ? 2ab. ಸೊ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಎಷ್ಟು ಬಂತ ಹೇಳ್ರಿ ನಮ್ಗೆ? ಸೊ ಕ್ಲಿಯರ್ಲಿ ಇಟ್ ಈಸ್ 4x ಹೋಲ್ ಸ್ಕ್ವೇರ್ ಪ್ಲಸ್ 5y ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಏನು ಹೇಳ್ರಿ? 4x ಇಂಟು 5y. ಹೌದಾ? ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 16x ಸ್ಕ್ವೇರ್ ಪ್ಲಸ್ 25y ಸ್ಕ್ವೇರ್ ಪ್ಲಸ್ 2 ಇಂಟು 4. ಸೊ 4 ಇಂಟು 5 ಅಂದರೆ ಎಷ್ಟಾಯ್ತು ಹೇಳ್ರಿ? 20. ಹೌದಾ? ಸೊ 4 ಇಂಟು 5 20 ಇಂಟು 2 ಅಂದರೆ ಎಷ್ಟು ಬರುತ್ತೆ ಹೇಳ್ರಿ? 40xy. ಹೌದಾ? ಸೊ ಜಸ್ಟ್ ನೀವು ಐಡೆಂಟಿಟೀಸನ್ನು ಅಪ್ಲೈ ಮಾಡಿ ನಾವು ಇವನನ್ನು ಸಾಲ್ವ್ ಮಾಡಿ. ಹೌದಾ? ಸೊ ಇನ್ನೊಂದು ಹೇಳೋಣ ನೋಡ್ರಿ. ಸೊ ದಟ್ ಈಸ್ ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್. ಅಗೇನ್ ಯಾವ ಫಾರ್ಮ್ ಅದ ಹೇಳ್ರಿ? ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಿ ಅಂದರೆ ಎಷ್ಟದ? 1/x ಮೈನಸ್ 2 ಇಂಟು ಎ ಬಿ. ಎ ಅಂದರೆ ಎಷ್ಟದ? ಎಕ್ಸ್. ಬಿ ಅಂದರೆ ಎಷ್ಟದ? 1/x. ಸೊ ಇಲ್ಲೇನು ಕ್ಯಾನ್ಸಲ್ ಆಯಿತು? ಎಕ್ಸ್ ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ ನಮಗೆ? ದಿಸ್ ಈಸ್ ಎಕ್ಸ್ ಸ್ಕ್ವೇರ್. ಇದು ಯಾವ ಫಾರ್ಮ್ ಅದ ಹೇಳ್ರಿ? ಇದು ಎ ಬೈ ಬಿ ರೆಸ್ ಟು ಎಮ್. ಎ ಬೈ ಬಿ ರೆಸ್ ಟು ಎಮ್ ಅಂದ್ರೆ ಎ ರೆಸ್ ಟು ಎಮ್ ಡಿವೈಡೆಡ್ ಬೈ ಬಿ ರೆಸ್ ಟು ಎಮ್. ದಿಸ್ ಈಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಯಿತು. ಇಲ್ಲಿ ಎಷ್ಟು ಉಳಿತು ಹೇಳ್ರಿ? ಮೈನಸ್ 2 ಉಳಿತು. ಸೊ ಅಗೇನ್ 1 ಸ್ಕ್ವೇರ್ ಅಂದರೆ ನಾವು ಎಷ್ಟು ಅಂತ ಬರಿತೀವಿ ಹೇಳ್ರಿ? 1 ಅಂತ ಬರಿತೀವಿ. 1/x ಸ್ಕ್ವೇರ್ ಮೈನಸ್ ಆಫ್ 2. ಹೌದಾ? ಸೊ ದಿಸ್ ಈಸ್ ದ ಆನ್ಸರ್. ಹೌದಾ? ಸೊ ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ಹೋಮ್ವರ್ಕ್ಸ್ ಮಾಡ್ತೀರಿ ನೀವು. ಸೊ ಸಿಂಪಲ್ ಇರ್ತಾವೆ. ಎಕ್ಸ್ ಪ್ಲಸ್ 3y ಹೋಲ್ ಕ್ಯೂಬ್ ಒಂದು ಹೋಮ್ವರ್ಕ್ ಮಾಡಬೇಕು. ಹೌದಾ? ಸೊ ಅಗೇನ್ ಇನ್ನೊಂದು ಯಾವುದು ಹೋಮ್ವರ್ಕ್ ಮಾಡ್ತೀರಿ ಹೇಳ್ರಿ ನೀವು? ಎ ಮೈನಸ್ 7b ಹೋಲ್ ಕ್ಯೂಬ್. ಹೌದಾ? ಸೊ ಇವೆರಡೂ ಹೋಮ್ವರ್ಕ್ ಮಾಡಿರಿ. ಸೊ ಬೇಕಂದ್ರೆ ನಾನು ಇಲ್ಲೆಲ್ಲ ಐಡೆಂಟಿಟೀಸ್ದು ಎಲ್ಲ ನಿಮ್ಗೆ ಹೇಳ್ಕೊಟ್ಟೇನಿ. ಹೌದಾ? ಸೊ
up to this. So next class we will discuss about equations. Okay, so thank you very much.